ಧನು ರಾಶಿ ನಿಮಗೆ ಈ ವರ್ಷ ಮಿಶ್ರ ಫಲಿತಾಂಶಗಳನ್ನು ತರಬಹುದು. ನೀವು ವರ್ಷವಿಡೀ ಎಚ್ಚರಿಕೆಯಿಂದ ಮುಂದುವರಿಯುವುದು ಮುಖ್ಯ. ನಿಮ್ಮ ವೃತ್ತಿಜೀವನದಲ್ಲಿ ಸಮರ್ಪಣೆ ಮತ್ತು ಗಮನ ಅತ್ಯಗತ್ಯ. ಗುರಿಗಳನ್ನು ಸಾಧಿಸಲು ನೀವು ಸೋಮಾರಿತನ ಮತ್ತು ಅಜಾಗರೂಕತೆಯನ್ನು ತಪ್ಪಿಸಬೇಕು. ಆರ್ಥಿಕ ಜೀವನ ಈ ವರ್ಷ ಸರಾಸರಿಯಾಗಿರುತ್ತದೆ. ನೀವು ಭೂಮಿ, ಆಸ್ತಿ ಅಥವಾ ವಾಹನವನ್ನು ಖರೀದಿಸುವುದನ್ನು ಪರಿಗಣಿಸುತ್ತಿದ್ದರೆ ಅಂತಹ ನಿರ್ಧಾರಗಳನ್ನು ಮುಂದೂಡುವುದು ಬುದ್ಧಿವಂತವಾಗಿದೆ. ಅಂತಹ ಹೂಡಿಕೆಗಳಿಗೆ ಇದು ಅನುಕೂಲಕರ ಅವಧಿಯಾಗಿಲ್ಲದಿರಬಹುದು. ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ಫಲಿತಾಂಶಗಳನ್ನು ಪಡೆಯುತ್ತಾರೆ. ವರ್ಷದ ಮೊದಲಾರ್ಧವು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ. ಮದುವೆ ಮತ್ತು ವೈವಾಹಿಕ ವಿಷಯಗಳಿಗೆ ಬಂದಾಗ ವರ್ಷದ ಮೊದಲಾರ್ಧವು ಹೆಚ್ಚು ಅನುಕೂಲಕರವಾಗಿರುತ್ತದೆ. ಕುಟುಂಬ ಜೀವನವು ಶಾಂತಿಯುತವಾಗಿರುತ್ತದೆ ಮತ್ತು ನೀವು ಯಾವುದೇ ಪ್ರಮುಖ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆಯಿಲ್ಲ. ಆದರೆ ಈ ವರ್ಷ ತಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು. ಇದರಿಂದ ಮಾತ್ರ ಉತ್ತಮ ಆರೋಗ್ಯ ಸಾಧ್ಯ. ವರ್ಷದ ಮೊದಲಾರ್ಧಕ್ಕಿಂತ ದ್ವಿತೀಯಾರ್ಧದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನಹರಿಸಿ. ಪರಿಹಾರ: ಕಾಗೆ ಅಥವಾ ಎಮ್ಮೆಗೆ ಹಾಲು ಮತ್ತು ಅನ್ನ ನೀಡುವುದು ಶುಭ.